ಸೊ ಎಲ್ಲರಿಗೂ ಗುಡ್ ಈವ್ನಿಂಗ್. ಬನ್ನಿ ನಾಳಿನ ಒಂದು ಟ್ರೇಡ್ ಸೆಟಪ್ ಯಾವ ಥರ ಇರುತ್ತೆ, ಮಾರ್ಕೆಟ್ ಸೆಟಪ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡೋಣ. ಹೌದು, ಕಳೆದ ವಿಡಿಯೋಗೆ ಜಂಪ್ ಆಗೋಣ. ಮೊದಲಿಗೆ ನಾಳೆ ದಿನಾಂಕ ಎಷ್ಟು? ನಾಳಿನ ದಿನಾಂಕ 16, ಇವತ್ತು 15 ಅಲ್ಲ, 16/9/2024. ಸೊ ನಾಳೆ ಅಂದ ತಕ್ಷಣ ಎಲ್ಲರಿಗೂ ಒಂದು ಡೌಟ್ ಇದೆ, ನಾಳೆ ಈದ್ ಮಿಲಾದ್ ಇರೋದ್ರಿಂದ ಮಾರ್ಕೆಟು ರಜಾನಾ ಅಂತ. ಸೊ ಈದ್ ಮಿಲಾದ್ ಇರೋದ್ರಿಂದ ನೋ ಮಾರ್ಕೆಟ್ ಹಾಲಿಡೇ. ಈದ್ ಮಿಲಾದ್ಗೆ ರಜಾ ಇಲ್ಲ, ಹಾಗಾಗಿ ಮಾರ್ಕೆಟ್ ವಿಲ್ ರನ್ ಫುಲ್ ಟುಮಾರೋ. ಫುಲ್ ಫಂಕ್ಷನ್ ಆಗುತ್ತೆ ಮಾರ್ಕೆಟ್ ಅಲ್ವಾ? ಸೊ ಹಾಗಿದ್ಮೇಲೆ ನಾಳೆ ಏನು, ಒಂದು ನಿಮಿಷ ತಡೀರಿ, ಇದನ್ನು ಅಳಿಸ್ಬಿಡೋಣ. ಸೊ ನಾಳೆ ನಿಮಗೆ ಟ್ರೇಡ್ ಸೆಟಪ್ ಯಾವ ಥರ ಇರುತ್ತೆ ಅನ್ನೋದನ್ನ ತಿಳಿಸೋಣ. ಓಕೆ, ಸೊ ಮೊದಲಿಗೆ ನಾಳೆಯ ಒಂದು ಟ್ರೇಡ್ ಸೆಟಪ್ ಯಾವ ಥರ ಇರುತ್ತೆ, ಏನೇನು ಟ್ರಿಗರ್ಸ್ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ನಾಳೆ ಒಂದು ಟ್ರೇಡ್ ಸೆಟಪಲ್ಲಿ ಏನಿರುತ್ತೆ, ಏನೇನು ಟ್ರಿಗರ್ಸ್ ಇದೆ, ಏನೇನು ನ್ಯೂಸ್ ಇದೆ ನೋಡೋಣ. ನಮ್ಮ ನಿಫ್ಟಿ ಈ ನೆಕ್ಸ್ಟ್ ವೀಕಲ್ಲಿ ಎಲ್ಲಿಗೆ ಹೋಗ್ಬೋದು ಅನ್ನೋದನ್ನ ಕೆಲವು ಆರ್ಟಿಕಲ್ಸ್ ಪಬ್ಲಿಷ್ ಮಾಡಿದೆ, ಅದನ್ನು ಕೂಡ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಮೊದಲನೇದಾಗಿ ನೋಡಿ, ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ, ಅದೇನು ಅಂತ ನೋಡಿದ್ರೆ, ಸೊ ವೀಕ್ ಅಹೆಡ್ ಫೆಡ್ ಪಾಲಿಸಿ BOJ ಮೀಟಿಂಗ್ FIIs ಇನ್ಫ್ಲೋ ಗ್ಲೋಬಲ್ ಕ್ಯೂಸ್ ಅಮಾಂಗ್ ಕೀ ಮಾರ್ಕೆಟ್ ಟ್ರಿಗರ್ಸ್ ಆ್ಯಸ್ ನಿಫ್ಟಿ ಐಸ್ 25,550. ಸೊ ನಿಫ್ಟಿ ನೆಕ್ಸ್ಟು 25,550 ಅಂದರೆ ಪಾಸಿಟಿವ್ ಆಗಿ ಮೇಲಕ್ಕೆ ಹೋಗ್ಬೋದು ಅನ್ನೋದನ್ನು ಹೇಳಿದ್ದಾರೆ. ಇದರಲ್ಲಿ ಮೊದಲನೇ ಕೀ ಟ್ರಿಗರ್ ಏನಪ್ಪ ಅಂತ ನೋಡಿದ್ರೆ ಮ್ಯಾಕ್ರೋ ಡೇಟಾ. ಸೊ ಎಲ್ಲರಿಗೂ ಗೊತ್ತಿದೆ, ಸೊ ಮ್ಯಾಕ್ರೋ ಡೇಟಾ ಅನ್ನೋದು ತುಂಬ ಕೀ ರೋಲ್ ಪ್ಲೇ ಮಾಡುತ್ತೆ ಮಾರ್ಕೆಟಲ್ಲಿ. ಏನೇನೋ ಮ್ಯಾಕ್ರೋ ಡೇಟಾ ಅಂದರೆ ಗ್ಲೋಬಲ್ ಎಕನಾಮಿಕ್ ಔಟ್ಪುಟ್ಸ್ ಯಾವ್ಯಾವ ದೇಶದ್ದು ಹೊರಗೆ ಬರ್ತಾ ಇದೆ ಅಂತ ನೋಡೋಣ ಬನ್ನಿ. ಒಂದು ಇಂಡಿಯಾ ನಮ್ಮ ದೇಶದ್ದು ಬ್ಯಾಂಕ್ ಲೋನ್ ಗ್ರೋತ್, WPI ಇನ್ಫ್ಲೇಷನ್ ಇಯರ್ ಆನ್ ಇಯರ್, ಇಂಡಿಯಾಸ್ ಟ್ರೇಡ್ ಬ್ಯಾಲೆನ್ಸು, ಇಂಡಿಯಾಸ್ FX ರಿಸರ್ವ್ ಅಂದರೆ US ಡಾಲರ್ಸ್. ಸೊ ಇದ್ರದ್ದು ಡೇಟಾ ನಾಳೆ ಅಥವಾ ಈ ವೀಕಲ್ಲಿ, ನಾಳೆ ಅಲ್ಲ ಈ ವೀಕಲ್ಲಿ ಹೊರಬೀಳುತ್ತೆ. ಸೊ ನೆಕ್ಸ್ಟ್ ಡೇಟಾ ಬಂದು US ಫೆಡ್ ಪಾಲಿಸಿ. US ಫೆಡ್ ಪಾಲಿಸಿಲಿ ಏನಪ್ಪ ಅಂತ ನಾವು ನೋಡಿದ್ರೆ, USದು FOMC ಮೀಟಿಂಗ್ ಇದೆ. FOMC ಮೀಟಿಂಗ್ ಅಂದರೆ ಫೆಡ್ರಲ್ ಓಪನ್ ಮಾರ್ಕೆಟ್ ಕಮಿಟಿ ಮೀಟಿಂಗ್, FOMC. ಸೊ ಅದು ಯಾವತ್ತು ನೋಡಿ, ಸೆಪ್ಟೆಂಬರ್ 18 ಎಲ್ಲರೂ ನೆನಪಿಟ್ಕೊಳ್ಳಿ, ಅವತ್ತು ತುಂಬ ಇಂಪಾರ್ಟೆಂಟ್ ಡೇ ಆಗಿರುತ್ತೆ. ಯಾಕಂದರೆ ಅವತ್ತು ರೇಟ್ ಕಟ್ ಆಗೋ ಸಂಭವ ಜಾಸ್ತಿ ಇದೆ. ನೋಡಿ, ಆಲ್ರೆಡಿ ಟ್ರೇಡರ್ಸು ತುಂಬ ರೇಟ್ ಕಟ್ಟಿನ ಒಂದು ಸಂಭವ, ರೇಟ್ ಕಟ್ ಆಗೇ ಆಗುತ್ತೆ ಅನ್ನೋ ಬೆಟ್ಟಿಂಗ್ನ ಇಟ್ಕೊಂಡಿದ್ದಾರೆ. ಮತ್ತು ಇಲ್ಲಿಂದ ರೇಟ್ ಕಟ್ ಸೈಕಲ್ಲು US ಅಲ್ಲಿ ಶುರುವಾಗುತ್ತೆ. ಸೊ ಏನಕ್ಕೆ US ಅಲ್ಲಿ ಈಗ ರೇಟ್ ಕಟ್ ಮಾಡೇ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಎಲೆಕ್ಷನ್ ಇದೆ. ಸೊ ಎಲೆಕ್ಷನಲ್ಲಿ ನೀವು ನೋಡ್ಬೋದು, ಕಮಲಾ ಹ್ಯಾರಿಸ್ ಮತ್ತು ಡೊನಾಲ್ಡ್ ಟ್ರಂಪ್ ಅವ್ರ ಮಧ್ಯೆ ತೀವ್ರ ಒಂದು ದೊಡ್ಡ ಪೈಪೋಟಿನೇ ಇದೆ. ಸೊ ಹಾಗಾಗಿ ಜನಗಳನ್ನ ಒಲಿಸ್ಕೊಳ್ಳೋಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡೇ ಮಾಡ್ತಾರೆ. ಓಕೆ, ಸೊ ನೋಡಿ ಇಲ್ಲಿ ಕೆಳಗಡೆ ಮಾರ್ಕೆಟ್ ಸೆಂಟಿಮೆಂಟ್ಸ್ ಪ್ರೆಡಿಕ್ಟೆಡ್ 25 BPS. ಓಕೆ, ಇವಾಗ ಮಾರ್ಕೆಟ್ಸು 80% ಪಾಸಿಬಿಲಿಟಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಯಾವ ಥರ ಆಗುತ್ತೆ ಅಂತ. 80% ಮಾರ್ಕೆಟು ಅಂದರೆ 100ಅಲ್ಲಿ 80% ಹೋದರೆ 80 ಜನ 100ರಲ್ಲಿ ಅವರು 25 BPS ರೇಟ್ ಕಟ್ ಆಗೇ ಆಗುತ್ತೆ, ಪಾಯಿಂಟ್ಸ್ ರೇಟ್ ಕಟ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಸೆಪ್ಟೆಂಬರ್ 18 ತುಂಬ ಇಂಪಾರ್ಟೆಂಟ್, ಎಲ್ಲರೂ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನ್ಯೂಸು ನಮ್ಮ ಮಾರ್ಕೆಟಲ್ಲಿ ಏನಪ್ಪ ಅಂತ ನಾವು ನೋಡಿದ್ರೆ, ನೀವು ನೋಡಿ 7 IPOs 13 ಲಿಸ್ಟಿಂಗ್ಸ್ ಟು ಹಿಟ್ D ಸ್ಟ್ರೀಟ್ ಅಲ್ವಾ? ಸೊ ನಿಯರ್ಲಿ 7 IPO ಬರ್ತಾ ಇದೆ, 13 ಲಿಸ್ಟಿಂಗು ನಾಳೆಯಿಂದ ಆಗುತ್ತೆ. ಸೊ ಅದರಲ್ಲಿ ಮೈನ್ ಬಂದು ಯಾವ್ದು ಬಜಾಜ್ ಹೌಸಿಂಗ್ ಫೈನಾನ್ಸ್, ಟಾಲಿನ್ಸ್ ಟೈರ್ಸ್, ಕ್ರಾಸ್ ಲಿಮಿಟೆಡ್, PN ಗಡ್ಗಿಲ್ ಜ್ಯುವೆಲರ್ಸ್. ಸೊ ಇದಿಷ್ಟು ನಾಳೆ ತುಂಬ ಫೋಕಸಲ್ಲಿರುತ್ತೆ, ಇವೆಲ್ಲ ಕೂಡ ನಾಳೆ ಲಿಸ್ಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಆ್ಯಕ್ಟಿವಿಟಿ ಏನಪ್ಪ ಅಂದರೆ FIIs ಆ್ಯಕ್ಟಿವಿಟಿ. ಸೊ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, FIIs ಅವರು ನಿಯರ್ಲಿ 15,200 ಕೋಟಿನ ಬೈ ಮಾಡಿದ್ದಾರೆ. ಅದೇ ಥರ ನಮ್ಮ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರು ಕೂಡ ನಿಮಗೆ ನೋಡಿ
2444 ಕೋಟಿ ಅವರು ಬೈ ಮಾಡಿದ್ದಾರೆ. ಸೊ ಇದು ಒಂದು ಬೈಯಿಂಗ್ ಮೂಡಲ್ಲೇ ಇರುತ್ತೆ ಈ ವೀಕು ಕೂಡ, ಯಾಕಂದರೆ ಮೇಯ್ನ್ ಫೆಡ್ ರೇಟ್ನ ಡಿಸಿಷನಿಂದ. ನೆಕ್ಸ್ಟ್ ಯಾವುದು? ಗ್ಲೋಬಲ್ ಕ್ಯೂಸ್. ಸೊ ಗ್ಲೋಬಲ್ ಕ್ಯೂಸ್ ಏನೇನು ಅಂದರೆ ಮೇಯ್ನ್ ಫೋಕಸಲ್ಲಿರೋದು ಡೌ ಜೋನ್ಸ್ ಇಂಡಸ್ಟ್ರಿಯಲ್ ಆ್ಯಾವ್ರೇಜ್, DJIA. ಸೊ ಇದು ಒಂದು ಮೇಯ್ನ್ ಫೋಕಸಲ್ಲಿರುತ್ತೆ. ಏನಕ್ಕೆ ಅಂದರೆ US ಫೆಡ್ಸ್ ಡಿಸಿಷನ್. ಸೊ ಇದರಿಂದ ಪಾಸಿಟಿವ್ ಸೆಂಟಿಮೆಂಟ್ ಒಂದು US ಮಾರ್ಕೆಟಲ್ಲಿ ಕ್ರಿಯೇಟ್ ಆಗಿದೆ. ಓಕೆ, ನೋಡಿ ಇನ್ನೊಂದು ಕೆಳಗಿನ ಒಂದು ಆರ್ಟಿಕಲಲ್ಲಿ ವಿತ್ 25 BPS ರೇಟ್ ಕಟ್ ಆಲ್ರೆಡಿ ಪ್ರೈಸ್ ಇನ್. ಸೊ 25 BPS ರೇಟ್ ಕಟ್ ಆಗುತ್ತೆ ಅನ್ನೋದು US ಮಾರ್ಕೆಟಲ್ಲಿ ಆಲ್ರೆಡಿ ಪ್ರೈಸ್ಡ್ ಇನ್ ಆಗಿದೆ. ಅಂದರೆ ಅದನ್ನು ಒಳಗೊಂಡ ಸ್ಟಾಕು ಇಂಡೆಕ್ಸ್ ಇಷ್ಟು ಮೇಲಕ್ಕೆ ಹೋಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ 50 BPS ಕುಡ್ ಸ್ಪಾರ್ಕ್ ಎ ಪಾಸಿಟಿವ್ ರಿಯಾಕ್ಷನ್ ಎಸ್ಪೆಷಲಿ ಇನ್ ಎಮರ್ಜಿಂಗ್ ಇನ್ ಮಾರ್ಕೆಟ್ಸ್ ಲೈಕ್ ಇಂಡಿಯಾ. ಸೊ ಅಕಸ್ಮಾತ್ ಫೆಡ್ ಮೀಟಿಂಗಲ್ಲಿ 50 BPS ಏನಾದ್ರು ಕಟ್ ಮಾಡ್ತು ಅಂತ ಇಟ್ಕೊಳ್ಳಿ. ಸೊ ಇಂಡಿಯಾದಲ್ಲಿ ಸೂಪರ್ ಡೂಪರ್ ಬುಲ್ ಮಾರ್ಕೆಟ್ ಗ್ಯಾರಂಟಿ. ಸೊ ಹಾಗಾಗಿ ನೋಡೋಣ, ಎಲ್ಲರೂ ಮಿನಿಮಮ್ 25 ಅಂತೂ ಆಗೇ ಆಗುತ್ತೆ. ಸೊ 50 ಮಾಡಿಬಿಟ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ಎಲ್ಲರೂ ಇದು ಮಾಡ್ಕೊಂಡಿದ್ದಾರೆ. ಸೊ ನೆಕ್ಸ್ಟ್ ಟ್ರಿಗರ್ ಯಾವುದು? ಬ್ರೆಂಟ್ ಕ್ರೂಡ್ ಆಯಿಲ್. ಸೊ ಕ್ರೂಡ್ ಆಯಿಲ್ ನೀವು ನೋಡ್ಬೋದು ಫ್ರೈಡೇ ಕೆಳಗಡೆ ಹೋಗಿ ಸೆಟ್ಲಾಗಿತ್ತು. ಏನಕ್ಕೆ ಅಂದರೆ ಹರಿಕೇನ್ ಬಂದಿದೆ. ಹರಿಕೇನ್ ಫ್ರಾನ್ಸಿನ್, ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಹರಿಕೇನ್ ಬಂದಿರೋದ್ರಿಂದ ಅಲ್ಲಿ ಪ್ರೊಡಕ್ಷನ್ ಹಾಲ್ಟ್ ಆಗಿದೆ. ಸೊ ಅದಾದಮೇಲೆ ಹರಿಕೇನ್ ಆದಮೇಲೆ ಪ್ರೊಡಕ್ಷನ್ ಮುಂದುವರೆದಿದೆ. ಹಾಗಾಗಿ ಸೊ ಒಂದು ತಿಂಗಳಿಂದ ಕೆಳಗಿದ್ದಿದ್ದು ಮತ್ತೆ 70 ಬ್ಯಾರಲ್ ಮೇಲ್ಗಡೆ ಹೋಗಿ ಕ್ರೂಡ್ ಆಯಿಲ್ ಸೆಟ್ಲಾಗಿದೆ. $71.61 ಬ್ಯಾರಲ್ ಪರ್ ಡಾಲರ್ ಮೇಲ್ಗಡೆ ಹೋಗಿ ಸೆಟ್ಲಾಗಿದೆ. ನೆಕ್ಸ್ಟ್ ಟ್ರಿಗರ್ ಏನಪ್ಪ ಅಂದರೆ ಟೆಕ್ನಿಕಲ್ ವ್ಯೂ. ಸೊ ಟೆಕ್ನಿಕಲ್ ವ್ಯೂ ಅಲ್ಲಿ ಅಜಿತ್ ಮಿಶ್ರಾ ಇವರು ಒಂದು ಬ್ರೋಕರ್ ಕೇಸ್ ಕಂಪ್ನಿಯ ಒಂದು MD. ಇವರು ಏನು ಹೇಳಿದ್ದಾರೆ ಅಂದರೆ ನಿಫ್ಟಿ 25,550 ನೆಕ್ಸ್ಟ್ ಟಾರ್ಗೆಟ್ವರೆಗೆ ಹೋಗುತ್ತೆ. ಸೊ ಇದು ಒಂದು ಇಮಿಡಿಯೇಟ್ ಗೋಲ್. ಸೊ ಅದಾದಮೇಲೆ ನೆಕ್ಸ್ಟ್ ನಿಫ್ಟಿ 26,000 ಟಚ್ ಆಗೋದ್ರಲ್ಲಿ, ಅಕಸ್ಮಾತ್ ನಿಫ್ಟಿ 25,550ನ ದಾಟಿದ್ರೆ 26,000 ಟಚ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದ್ದಾರೆ. ಸೊ ಓಕೆ, ಅವರು ಏನು ಹೇಳಿದ್ದಾರೆ? ಬೈ ಆನ್ ಡಿಪ್ಸ್ ಮಾಡಿ, ಬೈ ಆನ್ ಡಿಪ್ಸ್ ಸ್ಟ್ರಾಟಜಿನ ಯೂಸ್ ಮಾಡಿ. ಸೊ ಸಪೋರ್ಟ್ ರೇಂಜಲ್ಲಿ ಬೈ ಮಾಡಿ. ಸಪೋರ್ಟ್ ರೇಂಜ್ ಯಾವುದು? 24,750 ಟು 25,000 ಇದು ಒಂದು ಸಪೋರ್ಟಿಂಗ್ ರೇಂಜ್. ಸೊ ಈ ಎಲ್ಲ ಒಂದು ಟ್ರಿಗರ್ಸು ಸೊ ನಾಳಿನ ಮಾರ್ಕೆಟ್ಗೆ ತುಂಬ ಒಂದು ಯೂಸ್ಫುಲ್ ಮಾಹಿತಿಗಳನ್ನು ಕೊಟ್ಟಿದ್ದಾವೆ. ಸೊ ಮೇಯ್ನ್ಲಿ ಇದು ಎಲ್ಲದರಿಂದ ಏನು ತಿಳಿಯುತ್ತೆ ಅಂದರೆ ಸೊ ಮಾರ್ಕೆಟು ಒಂದು ಬುಲ್ ಮಾರ್ಕೆಟ್ ಆಗಿ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾವೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ನಾಳಿನ ಟ್ರೇಡ್ ಸೆಟಪ್ ಹೇಗಿದೆ ಅಂತ ನಾವು ಇಲ್ಲಿ ತಿಳ್ಕೊಂಡ್ವಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.